ಆಕಾಶ್ ಅವರು ರೊಕ್ಕ ಕೊಟ್ಟು ಊಟ ಮಾಡ್ಯಾರ. ಆದ್ರೆ ಸಾವ್ಜಿ ಹೋಟೆಲ್ ಹುಡುಕಿದ್ರೆ ಒಟ್ಟ ಸಿಗ್ಲಿಲ್ಲ, ಒಂದು ಸಿಗ್ಲಿಲ್ಲ. ಚಾಲೆಂಜ್ ಏನಾದ್ರು 1 ಮಿನಿಟ್ ಒಳಗೆ ಇದು ಖಾಲಿ ಮಾಡ್ಬೇಕಂತೇಳಿ ಆಟೆ ಹಲೋ ಆ್ಯಂಡ್ ನಮಸ್ಕಾರ. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಆಗತೈತಿ. ಏನಂದ್ರೆ ಎಲ್ಲ ಹುಡುಗರದ್ದು ಒಂದು ಡ್ರೀಮ್ ಇರುತ್ತೆ, ಲದಾಖ್ ಟ್ರಿಪ್ ಮಾಡ್ಬೇಕಂತೇಳಿ. ನಮ್ಮದು ಹಂಗೆ ಒಂದು ಡ್ರೀಮ್ ಇತ್ತು, ಎಲ್ಲ ಹುಡುಗರು ಸೇರಿ ಒಂದ್ಸತಿ ಲದಾಖ್ ಟ್ರಿಪ್ ಮಾಡ್ಬೇಕಂತೇಳಿ. ಇವತ್ತು ಆ ಡ್ರೀಮ್ ನಾವು ಕಂಪ್ಲೀಟ್ ಮಾಡಾತಿದ್ವಿ. ಪ್ರೆಸೆಂಟ್ ನಾವು ಶ್ರೀನಗರದೊಳಗೆ ಇದೀವಿ. ಹುಬ್ಳಿಲಿಂತ ಬೈ ಫ್ಲೈಟ್ ನಾವು ಶ್ರೀನಗರಿಗೆ ಬಂದ್ವಿ. ಎಲ್ಲರೂ ಶ್ರೀನಗರ್ಲಿಂತ ಸೋನ್ಮಾರ್ಗಿಗೆ ಹೋಗ್ಬೇಕಿತ್ತು, ಬಟ್ ಶ್ರೀನಗರದೊಳಗೆ ಅಮರ್ನಾಥ್ ಯಾತ್ರಾ ಇರೋ ಸಂಬಂಧ 5 o'clock ಎಲ್ಲ ಬಾರ್ಡರ್ಸ್ ಕ್ಲೋಸ್ ಮಾಡಿದ್ರು. ಸೊ ಅದ್ರ ಸಂಬಂಧ ನಾವು ಶ್ರೀನಗರದೊಳಗೆ ಉಳ್ಕೋಬೋದಾತ. ಬಟ್ ಇವತ್ತು ಪ್ರೆಸೆಂಟ್ ಮಾರ್ನಿಂಗ್ 6 o'clock ಆಗೈತಿ. ಇವತ್ತಿನ ಡೇಟ್ 7. ನಾವು ಶ್ರೀನಗರ್ಲಿಂತ ಬೈ TT ಬಿಡಾತೀವಿ ಸೋನ್ಮಾರ್ಗಿಗೆ. ಈ ವೆಹಿಕಲ್ದೊಳಗೆ ಹೋಗ್ತೀವಿ ಸೋನ್ಮಾರ್ಗಿಗೆ. ಇದ್ರದೊಳಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅಲ್ಲಿಂತ ಮೇ ಬಿ ನಾವು ಬೈಕ್ಸ್ ತೊಗೊಂಡು ಫರ್ದರ್ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಸೊ ಏನಾಗುತ್ತೆ ಅನ್ನೋದು ಕಂಪ್ಲೀಟ್ ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ. ಹೆಂಗೆ ಅನ್ಸಾದಿತ್ತು? ಇನ್ನೂ ಏನು ಅನ್ಸೋಲ್ತು, ಇನ್ನು ಮೇಲೆ ನೋಡೋಣ ಹೆಂಗೆ ಅನ್ಸುತ್ತೆ. ಹಂಗೆ ಪ್ರೇಮ ಗ್ರೇಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಪಟ್ ಬರ್ರಿ, ನಾವು ಲದಾಖ್ ಬಂದೀವಿ. ಹನುಮಾನ್ ಅವ್ರಿಗೆ ಏನೋ ಭಾಳ ಹರ್ಟ್ ಆಗೈತೆ. ನಿನ್ನೆ ನಮ್ಮ ಆಕಾಶ್ ಅವರು ರೊಕ್ಕ ಕೊಟ್ಟು ಊಟ ಮಾಡ್ಯಾರ. ಆದ್ರೆ ಸಾವ್ಜಿ ಹೋಟೆಲ್ ಹುಡುಕಿದ್ರೆ ಒಟ್ಟ ಸಿಗ್ಲಿಲ್ಲ, ಒಂದು ಸಿಗ್ಲಿಲ್ಲ. ಸೆಂಟ ಇಲ್ಲಿ ಏನ್ ಮಾಡ್ಬೇಕು? ಗೊತ್ತನ್ರಿ, ಹಳೋ ಹುಬ್ಳಿ ಮಂದಿಗೆ ಅಂತ ಅಂತಾರಲ್ರಿ, ಯಾರವರು ಹುಬ್ಳಿಯವರು ನಮ್ಮ ಮನವರು. ಇರ್ಲಿ ಶರ್ಟ್ ಆಗೈತಿ ಆಕಾಶಿಗೆ, ಸ್ವಲ್ಪ ಮಾತಾಡ್ತಾರ. ಇರ್ಲಿ, ಸಂಭಾಳಿಸ್ಕೋಬೇಕು ನಾವು. ಸೋನ್ಮಾರ್ಗಿಗೆ ಹೊಡ್ತಾ ಇದ್ದೀವಿ. ಇಷ್ಟು ಭಾರಿ ರಸ್ತೆ ಐತಿ, ಬಸ್ ಹಾಕಿ ಕೇಳೋಕಂದ್ರೆ ಸುಮ್ಮನೆ ಬರೀ ಬಂದಾಗದನ್ರಿ, ಕೇಳೋವಲ್ಲ ನಮ್ದು. ನೋಡ್ರಿ ಏಯ್ ಭಯ ಹಾಯ್ ಬೋಲೋ. ಭಾರಿ ಐತ್ರಿ ರಸ್ತೆ, ಹುಡ್ರಿ ಭಾಳ ಹಂಬಲ್ ಅದ ಭಯ. ನೋಡ್ರಿ ರಸ್ತೆ ಅವನವನ ಭಾರಿ ಐತಿ. ಮನೆಗೆ ಭಾರಿ ಅದಾವ್ರಿ ಅವನವನ ದಾರಿ ಅದಾವ. ಇವ್ರು ನೋಡ್ರಿ ಮುಂಜಾನೆ ಎದ್ದು ಬಾಳೆ ಮಾಡಕ್ ಭಾರಿ ಐತಿ ಜೀವನ ಐತಿ. ಎಲ್ಲಾರು ಒಮ್ಮೆ ಕೈ ಮಾಡಿ ಜರ್ನಿದೊಳಗೆ ತಿರುಗಿ ಆಜು ಬಾಜು ಮೌಂಟೇನ್ಸ್ ಕಾಣಕ್ಕೆ ಚಲೋ ಆಗೈತಿ. ಇತ್ತ ಸೈಡ್ಲಿಂತ ನೀರ್ನು ಫ್ಲೋ ಆಗತೈತಿ. ಮೇ ಬಿ ಕ್ಯಾಮ್ರಾದೊಳಗೆ ಕಾಣಕ್ಕಿಲ್ಲ, ಬಟ್ ವ್ಯೂ ನೋಡ್ಬೋದು ನೀವು ಹೆಂಗೆ ಮೌಂಟೇನ್ಸ್ ಕವರ್ ಆಗೈತೆ ಅಂತೇಳಿ. ಇತ್ತ ಸೈಡ್ ಎಲ್ಲ ಫೀಲ್ಡ್ಸ್ ಅದಾವು. ಒಂದು ಟೈಪ್ ಭಾರಿ ಅಂದ್ರೆ ಭಾರಿ ವ್ಯೂ ಕಾಣತೈತಿ ಇಲ್ಲಿಂತ. ನಾವು ಪ್ಲಾನ್ ಮಾಡಿದಂಗೆ ಪ್ರಾಪರ್ ಶ್ರೀನಗರ್ಲಿಂತ ಸೋನ್ಮಾರ್ಗ್ ಕಡೆ ಹೊಂಟೀವಿ. ನಮ್ಮ ಜರ್ನಿ TTದೊಳಗೆ ಸ್ಟಾರ್ಟ್ ಆಗೈತಿ. ಎಲ್ಲರೂ ಓವರ್ ಎಕ್ಸೈಟೆಡ್ ಅದಾರ. ಫಸ್ಟ್ ನಮ್ಮ ದರ್ಶನ್ ಅವ್ರ ಕಡೆಯಿಂದ ಬರೋಣ. ದರ್ಶನ್ ಹೋಗೋಣ್ರಿ ಬೈ. ಇವ್ರಂತರೂ ನೋನು ಮಾತಾ ಕೇಳೋಣ ನಡಿಸಿ ಮಗ ಬರೀ ಇನ್ನೇ ಇವ್ರು ಸ್ವಲ್ಪ ನಾಚ್ಕೊಂತಾರ, ಅದಕ್ಕೆ ನಾನೇ ಹೇಳತ್ತೀನಿ ಅವ್ರ ಕಡೆ ನಿಂತು ನೀ ಶಾಂತಿ ಇದ್ದು ಬಿಡುವೆ, ಮಾತಾಡ್ಬೇಡ. ಆಕಾಶ ನೀವ್ ಮಾತಾಡ್ತೀನಪ್ಪ. ಆಕಾಶ್ ಐತಿ, ಆಕಾಶ್ ಶುಭ ಕಂಡಂಗ ಕರೆಕ್ಟ್ 1.5 ತಾಸು ಅಷ್ಟೇ ಹೋಗ್ಯಾನ್ರಿ. 1.5 ತಾಸು. ನಿನ್ನೆ ಸೋನ್ಮಾರ್ಗ್ದಾಗ ಸ್ಟೇ ಐತ್ ನಮ್ದು. ನಮ್ ಗಂಡು ನಶಿಬ್ಲೆ ಇಲ್ಲಿ ಉಳ್ಕೊಂಡ್ಬಿಟ್ಟಿವಿ. ಈಗ ಮುಂಜಾನೆ ಪುಕ್ಷಟ್ಟಿ ನಾಷ್ಟ ಮಾಡಕ್ ಅಲ್ಲೇ ಹೊಂಟಿವಿ. ನಿನ್ನೆ ರೊಕ್ಕ ಕೊಟ್ಟು ಊಟ ಮಾಡಿದ್ದೇವೆ ಹೇಳು. ಸ್ವಲ್ಪ ನಾಚು ಜಿಮ್ ಬಾಡಿ ನಮ್ದೊಳಗೆ ಹೆವಿ ರೈಡ್ರಿಗೆ ನಮ್ಮ ಹುಡುಗ ಫಸ್ಟ್ ಫಾರ್ವರ್ಡ್ ರೈಡರ್ ಇವನೇ. ಸೋಲೋ ರೈಡರ್ ಬಂದ್ ಬಿಡ್ರಿ ಎಲ್ಲರೂ ಅಲ್ಲಿ ಬಂದು ಬಿಡ್ರಿ. ಪ್ರೇಮ ದಿಲ್ಲಿ ಬಾದ
ರಿವರ್ ಹರಿಯ ಐತಿ ಅದ್ರದ್ದು ಫ್ಲೋ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಇವನ್ ಏನು ವಾಟರ್ ಏನು ಪ್ಯೂರಿಟಿ ಐತಿ ಇಲ್ಲಿಂದ ನೀವು ನೋಡ್ಬೋದು ಎಷ್ಟು ಪ್ಯೂರ್ ಐತೆ ಅಂತೇಳಿ ಆ ಸೈಡ್ ಎಲ್ಲ ಕಡೆ ಮೌಂಟೇನ್ಸ್ ಕಾಣ್ತಿರ್ಬೋದು ಮಾರ್ನಿಂಗ್ ಏನಿತ್ತು ಟೆಂಪ್ರೇಚರ್ ಶ್ರೀನಗರದೊಳಗೆ ನಿನ್ನೆ ನಾವು ಬಂದಾಗ ಭಾಳ ಜಾಸ್ತಿ ಇತ್ತು ಬಟ್ ಇಲ್ಲಿ ತಿರುಗಿ ಕೋಲ್ಡ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗೈತಿ ಈಗ ಆ್ಯಕ್ಚುಲಿ ಜಮ್ಮು ಕಾಶ್ಮೀರಿಗೆ ಬಂದೀವಿ ಅಂತೇಳಿ ಮಜಾ ಬರತೈತಿ ಇಲ್ಲ ನಿನ್ನೆ ಬಂದಾಗಂತೂ ಇಲ್ಲಿ ಟೆಂಪ್ರೇಚರ್ ಮೇ ಬಿ 32, 33 ಹಂಗಿತ್ತು ಝಳ ಆಗತ್ತಿತ್ತು ನಿನ್ನೆ ಎಕ್ಸ್ಟ್ರೀಮ್ ಲೆವೆಲ್ದೊಳಗೆ ಝಳ ಐತೆ ತಡ್ಕೊಳಕ್ಕೆ ಆಗತ್ತಿದ್ದಿಲ್ಲ ಬಟ್ ಇವತ್ತು ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಿ ಮಜಾ ಬರತೈತಿ ಜಮ್ಮು ಕಾಶ್ಮೀರಿಂದ ಅಸಲಿ ಮಜಾ ಇವತ್ತಿನಿಂದ ಸ್ಟಾರ್ಟ್ ಆಗತೈತಿ Sure to like to share your opinions, talking big like somebody's listening. Nobody's ಅದು ಏನು ಅಮರನಾಥ ಯಾತ್ರಾ ಸ್ಟಾರ್ಟ್ ಆಗೈತಿ ಅಮರನಾಥ ಯಾತ್ರಾಗೆ ಹೋಗೋ ಎಲ್ಲ ಬಸ್ಸಸ್ಸಿಗೆ ಹೆಂಗೆ ಸೆಕ್ಯೂರಿಟಿ ಕೊಡತ್ತಾರ ನೀವು ನೋಡ್ಬೋದು ನಮಗೆಲ್ಲ ಗಾಡಿ ಸೈಡ್ ನಿಂದಿರಿಸಿ ಇದಕ್ಕೆ ಮುಂದೆ 2 ಆರ್ಮಿ ಗಾಡಿ ಹೋದವು ಪ್ಲಸ್ ಇವೆಲ್ಲ ಬಸ್ ಏನದಾವು ಸೆಂಟ್ರ್ ಅದಾವು ಮೇ ಬಿ ಅದ್ರ ಹಿಂದೆ ಮತ್ತು ಆರ್ಮಿ ಗಾಡಿ ಬರ್ತಾವೆ ನೀವು ನೋಡ್ಬೋದು ಇಲ್ಲೇ ಮತ್ತು ಆರ್ಮಿ ಗಾಡಿ ಸ್ಟಾರ್ಟ್ ಆಯ್ತು ಮಿಡಲ್ ಒಂದು ಮತ್ತೆ ಹಾಂ ಮಿಡಲ್ ಒಳಗೆ ಅಮರನಾಥ್ ಯಾತ್ರಾಗಂತೂ ಕಂಪ್ಲೀಟ್ ಟೈಟ್ ಸೆಕ್ಯೂರಿಟಿ ಐತಿ ಅದಕ್ಕಂದ್ರೆ ಜಸ್ಟ್ ಸ್ವಲ್ಪ ದಿನದಿಂದ ಒಂದು ಪ್ರಾಬ್ಲಮ್ ಆಗಿತ್ತು ಏನಂದ್ರೆ ಅಮರನಾಥ್ ಯಾತ್ರಾಕ್ಕೆ ಹೋಗೋದು ಒಂದು ಟೂರಿಸ್ಟ್ ವೆಹಿಕಲ್ಲಿಗೆ ಯಾರು ಅಟ್ಯಾಕ್ ಮಾಡಿದ್ರು ಟೆರರಿಸ್ಟ್ ಅದ್ರ ಸಂಬಂಧ ಭಾಳ ಅಂದ್ರೆ ಭಾಳ ಟೈಟ್ ಸೆಕ್ಯೂರಿಟಿ ಐತಿ ನೀವು ನೋಡ್ಬೋದು ಎಷ್ಟೊಂದು ಗಾಡಿ ಅದಾವು ಕಂಪ್ಲೀಟ್ ಅಂಡರ್ ಮಿಲಿಟ್ರಿ ಕಂಟ್ರೋಲ್ದೊಳಗೆ ಅದಾವೆ ಎಲ್ಲ ಕೆಲ ಗಾಡಿ ಕಚ್ಚು ಚೆಪೆ ಮಾಟಿ ಮತ್ತು ನಾನು ಇಲ್ಲೇನು ಗಾಡಿ ಹೊಂಟಾವು ಎಲ್ಲ ಅಮರನಾಥ್ ಯಾತ್ರಾಕ್ಕೆ ಹೋಗಿದ್ದು ಗಾಡಿವು ನೀವು ನೋಡ್ಬೋದು ಎಷ್ಟು ಟೈಟ್ ಸೆಕ್ಯೂರಿಟಿ ಐತೆ ಅಂತೇಳಿ ಇಲ್ಲೇನು ಮಿಲ್ಟ್ರಿದವ್ರು ಅದಾರ ಇವನ್ ಇಲ್ಲಿ ಮಿಲ್ಟ್ರಿ ಗಾಡಿ ನಡ್ಬರ್ಕದಾವು ಪ್ಲಸ್ ಇಷ್ಟು ಟೈಟ್ ಸೆಕ್ಯೂರಿಟಿದೊಳಗೆ ಅಮರನಾಥ್ ಯಾತ್ರಾ ವೆಹಿಕಲ್ಸ್ ಹೊಂಟಾವು ನಾವು ನಮ್ಮ ಸೋನ್ಮಾರ್ಗಿಂದ ಡೆಸ್ಟಿನೇಷನ್ ರೀಚ್ ಆಗಿ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗುವಾಗ ನಾ ಹೇಳ್ದಂಗೆ ನಮ್ದು ಬುಲೆರೋ ಇಲ್ಲೈತಿ ಮತ್ತು ನಮ್ಮ ವೆಹಿಕಲ್ಸ್ ಅಲ್ಲಿ ಬಂದು ರೆಡಿ ಆಗ್ಯಾವು ನೀವು ನೋಡ್ಬೋದು ಅಲ್ಲಿನ ಹಿಮಾಲಯನ್ ಅದಾವು ಒಂದು ಬ್ಯಾಕಪ್ ವೆಹಿಕಲ್ ಏನೈತಿ ನಮ್ಮ ಬುಲೆರೋ ಐತಿ ಇದ್ರದೊಳಗೆ ಬೇಕಿದ್ರೆ ನಾವು ಇದ್ರದೊಳಗೂ ಕುಂದಿರ್ಬೋದು ಯಾಕಂದ್ರೆ ಬ್ಯಾಕಪ್ ವೆಹಿಕಲ್ನು ಭಾಳ ಇಂಪಾರ್ಟೆಂಟ್ ಇಲ್ಲ ಅದ್ರ ಸಂಬಂಧ ನಾವು ಒಂದು ಬ್ಯಾಕಪ್ ವೆಹಿಕಲ್ ತೊಗೊಂಡಿವಿ ನಮ್ಮ ಲಗೇಜ್ ಆಗಲಿ ಎಲ್ಲ ಇದ್ರದೊಳಗೆ ಇರುತ್ತೆ ಇವನ್ ನಾವು ಇದ್ರದೊಳಗೆ ಕುಂದಿರ್ಬೋದು ಹಿಂದೆ ಸ್ಪೇಸ್ ಐತಿ ನೀವು ನೋಡ್ಬೋದು ಹಿಂದೆ ಅನ್ನಾರ ಇದ್ರದೊಳಗೆ ಕುಂತಾರ ಇವೆಲ್ಲ ನಮ್ಮ ಗಾಡಿ ನೋಡ್ಬೋದು ನೀವು ಹಿಮಾಲಯನ್ ಅದಾವು टैंक फुल करना पड़ेगा हाँ सब गाड़ी का टैंक फुल कर लेंगे ये ना 1 किलोमीटर जाके वो पेट्रोल पंप है ना हाँ वो बद्री भाई ने बोला था कि वो एक इसका पेट्रोल कैरी करने के लिए एक कंटेनर देंगे कंटेनर उसने नहीं भेजा नहीं भेजा अभी ले तक कुछ प्रॉब्लम नहीं होगा ना क्योंकि हर जगह पे पेट्रोल पंप है एक बार टैंक फुल करेगा ना चल जाएगा फिर कल जैसे हम निकलेगा ना फिर वहाँ से कर लेंगे कहाँ इधर से ही हो या एक्चुअली मैं मेरा जो घर है ना हाँ पेंगोंग लेक के सामने पेंगोंग लेक के सामने अभी वहीं तुम्हारे पर घर में मेरा- रुके क्या हम लोग नहीं मतलब कुछ घर भी जो लेके जाओ तो जो घर है ना वहाँ पेंगोंग से दूर पड़ता है हाँ हाँ फिर वहाँ पर मेरा अभी वहाँ पर कैंप भी है हाँ क्या? कैंप भी चालू फिर है आपके कैंप में ही रुकवाना ना अभी वो तो उनसे बात करना पड़ेगा और एक बार एक्सटेंड करेंगे लियो उसके लिए और एक दिन रहेंगे ले देखेंगे अभी क्या ब्रेकफास्ट करके बाद में फिर हम लोग करना है जोजिला क्रॉस सुशीला हाँ उसके बाद नीचे जाके आज हमारा वो नाइट है ना शारगोल में हाँ शारगोल बोल के गाँव है वहाँ पर फिर बीच में होगा फिर कारगिल द्रास का वार मेमोरियल होगा कितना किलोमीटर कारगिल पे आज ही होगा क्या वो कारगिल आज ही है आज क्या ही- कल है आज 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 ही आज ही है है क्या आज स्टे किधर है फिर शारगोल सरगोल फिर कितना किलोमीटर का जर्नी है आज आज होगा 170-80 का कुछ स्नो वगैरह नहीं मिलेगा आज स्नो तो अभी वैसे भी नहीं मिलता ना इस टाइम पे किधर भी नहीं मिलता अब एक ही जगह पे होगा थोड़ा सा जो बचा हुआ है बाकी तो मतलब हमारा एक फ्रेंड आगे गया था वो कल कॉल किया था बोल रहा था स्नोफॉल हो रहा है करके तो अभी तो मौसम क्लियर है ना कुछ पता नहीं कभी जब नहीं मौसम- वो कल बोला कि बहुत स्नो है बहुत ठंडी पड़ा है करके कौन बोल वो हमारा दोस्त आया था, थोड़ा वो आगे अलग गया ग्रुप है आया वो। था एक बार वो थोड़ा पहले का होगा ना थोड़ा नहीं, पहले नहीं कल ही- हमारे से 2 दिन कल पहले कॉल आया किया वो रात को बोलने के लिए बोल रहा बहुत ही स्नो आएगा अगर स्नो हुआ तो रहेगा वो
उसका कुछ पता नहीं ना, अगर मौसम खराब हो जाए तो वो भी गिर ಬೈಕ್ ತೊಗೊಳ್ಳೋ ಮುಂಚೆಗೆ ಹಂಗೆ ಪ್ರಿಕಾಷನ್ಸ್ ಅಂತೇಳಿ ಬೈಕಿಗೆ ಏನೇನು ಡ್ಯಾಮೇಜ್ ಆಗ್ಯಾವ ಅಂತೇಳಿ ವಿಡಿಯೋ ಪ್ರೂಫ್ ಇಟ್ಕೊಳತ್ತೀನಿ. ನೀವು ಇಲ್ಲಿ ಬಂದ್ರೆ ನಾನು ನಿಮ್ಗೆ ಅದೇ ಸಜೆಸ್ಟ್ ಮಾಡ್ತೀನಿ, ನೀವು ಗಾಡಿದ ವಿಡಿಯೋ ಪ್ರೂಫ್ ಇಟ್ಕೊಳ್ಳಿ ಏನೇನಾಗೈತೆ ಅಂತೇಳಿ. ಯಾಕಂದ್ರೆ ಇವ್ರು ಹೆಂಗಿರ್ತಾರೆ ಹೇಳಕ್ಕೆ ಬರೋಂಗಿಲ್ಲ, ನೀವು ಬಂದ ಮೇಲೆ ಡ್ಯಾಮೇಜ್ ಆಗೈತೆ ಅಂತೇಳಿ ಏನಾರು ಜಾಸ್ತಿ ಕಾಸ್ಟ್ ಮಾಡಿರ್ಬೋದು ನಿಮಗೆ. ಆಲ್ಮೋಸ್ಟ್ ಎಲ್ಲ ಹುಡುಗರು ರೆಡಿ ಆಗಿವಿ. ಒಂದು ಹೆಲ್ಮೆಟ್ ಕೊಟ್ಟಾರ, ಅದ್ರ ಜೊತೆ ಗ್ಲೌಸ್ ಮತ್ತು ಎಲ್ಲ ಪ್ರೊಟೆಕ್ಷನ್ ಕಿಟ್ ಕೊಟ್ಟಾರ. ಇದೊಂದು ಹಾಕೊಂಡಿಲ್ಲ, ಆಮೇಲೆ ಹಾಕೊಂತೀನಿ ಅದನ್ನು. ಅದ್ರ ಜೊತೆ ಮಾಸ್ಕ್ ಎಲ್ಲ ಹಾಕೊಂಡು ಗೇರಪ್ ಆಗಿವಿ ಎಲ್ಲ ಹುಡುಗರು. ಎಲ್ಲರೂ ಗಾಡಿ ಹತ್ತಾದಾರ, ನೀವು ನೋಡ್ಬೋದು. ಅದು ನಮ್ಮ ಹನುಮಾನ ದರ್ಶನ, ನಾ ವಿನಯ್ ಜೊತೆ ಕುಂತೀನಿ. ಅವ ಯಾರವ? ಆಕಾಶ ಉತ್ತಮ ಶುಭ ಆಕಾಶ ನೋಡ್ರಿ, ನಿಕೋ ಜಾಕ್ ನೀ ಇವ ನಮ್ಮ ಉತ್ತಮ. ಸ್ವಲ್ಪ ಟೆರರಿಸ್ಟ್ ಕಣ್ಣ ಕಾಣತಾನ. ಇರ್ಲಿ ಪ್ರೇಮ ಎಲ್ಲ ಸೆಟ್ ಅದೀವಿ. ಸೊ ಇಲ್ಲಿಂದ ಬಿಡಾತಿದ್ವಿ. ಫಸ್ಟ್ ಇಲ್ಲಿಂದ ಬಿಟ್ಟು ನಾವು ಮಾರ್ನಿಂಗ್ಲಿಂದ ಏನೂ ತಿಂದಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಆದ್ಕೊಳ್ಳೋಣ ಜೋಜಿಲಾ ಪಾಸಿಗೆ ಹೋಗ್ತೀವಿ. ಜೋಜಿಲಾ ಪಾಸ್ಲಿಂತ ಕಾರ್ಗಿಲ್ ವಾರ್ ಮೆಮೋರಿಯಲ್ ನೋಡಿ, ಅಲ್ಲಿಂದ ನಾವು 4 o'clock ಇಲ್ಲ 5 o'clock ತನಕ ಇವತ್ತಿಂದ ನಮ್ದು ರೈಡ್ ಮತ್ತು ಇವತ್ತಿಂದ ಡೇ ಕಂಪ್ಲೀಟ್ ಆಗ್ಬೋದು. ನೋಡೋಣ. ವಿಡಿಯೋ ಏನು ತನಕ ನೋಡೋದಂದ್ರೂ ಮರಿಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಲದಾಖಿಗೆ ಬರ್ತಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಬೈಕ್ ಜರ್ನಿ ಸ್ಟಾರ್ಟ್ ಮಾಡಿ ಎಲ್ಲರೂ ಇಲ್ಲಿ ಬ್ಯೂಟಿಫುಲ್ ವೆದರ್ ಮತ್ತು ನೇಚರ್ ಎಂಜಾಯ್ ಮಾಡ್ಕೊತ, ಬಾಜುಕ ರಿವರ್ ಫ್ಲೋ ಆಗಕತ್ತಿದ್ದು ಸೌಂಡ್ ಕೇಳ್ಕೊತ ಮಸ್ತ್ ಬೈಕ್ ರೈಡ್ ಮಾಡ್ಕೊತ ನಾವೆಲ್ಲರೂ ಈಗ ಸೋನ್ಮಾರ್ಗ್ ಕಡೆ ಹೊಂಟಿದ್ವಿ. ಸೋನ್ಮಾರ್ಗ್ ಸನಿಪ್ ಬಂದಂಗೆ ಇಲ್ಲಿದ ನೇಚರ್ ಮತ್ತು ವ್ಯೂ ಎಷ್ಟು ಚೇಂಜ್ ಆಗತ್ತಂದ್ರೆ ನೀವು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಸಾಧ್ಯ ಇರಂಗಿಲ್ಲ. ಪ್ರತಿಯೊಂದು ಜಾಗ ನೀವು ನೋಡಿದಲ್ಲಿ ಬ್ಯೂಟಿಫುಲ್ ನೇಚರ್ ಮತ್ತು ರಿವರ್ ಕವರ್ ಆಗಿರುತ್ತೆ. ಮುಂಜಾನೆಲಿಂತ ಖಾಲಿ ಹೊಟ್ಟಿಲೆ ಇದ್ದಿದ್ದಕ್ಕೆ ಎಲ್ಲರಿಗೂ ಹೊಟ್ಟೆ ಭಾಳ ಸಾಯ್ತಿತ್ತು. ಸೋನ್ಮಾರ್ಗ್ದೊಳಗೆ ಚಲೋ ರೆಸ್ಟೋರೆಂಟ್ಸ್ ಅದಾವ ಅಂತೇಳಿ ನಾವು ಸೋನ್ಮಾರ್ಗ್ದೊಳಗೆ ಬ್ರೇಕ್ಫಾಸ್ಟ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಫಸ್ಟ್ ಸ್ಟಾಪ್ ನಮ್ದು ನಾಷ್ಟ ಮಾಡಕ್ಕೆ ನಿಲ್ಲಿಸ್ತೀವಿ. ಯಾಕಂದ್ರೆ ಮುಂಜಾನೆಂತ ಉಪವಾಸ ಹೊಟ್ಟಿಲೆ ಅಡ್ಡಾಡಾತೀವಿ ಎಲ್ಲರೂ. ಕೂಳಿಲ್ಲ ಏನಿಲ್ಲ, ನಿನ್ನಿಗೂ ಪರಿಸ್ಥಿತಿ ಹಂಗೆ ಫ್ಲೈಟ್ದೊಳಗೆ ಅಡ್ಡಾಡುವಾಗ. ಅದಕ್ಕೆ ಇವತ್ತು ಫಸ್ಟ್ ಬಂದ ಕೂಡ ನಾಷ್ಟ ಮಾಡೋಣ ಅಂತೇಳಿ ನಿಂದಿರ್ಸಿವಿ. ದರ್ಶನ್ ಅಣ್ಣಾರ ಮೊಮೋಸ್ ಹೇಳ್ಯಾರ. ಕೌಚಿಗೆ ನೋಡ್ರಿ ಕೇಶವ್ ಮೊಮೋಸ್ ಅಂತ ಅದಾರಲ್ಲ ಗದಗನಾಗ, ಅವ್ರು ನಮಗೆ ರೆಕಮೆಂಡ್ ಮಾಡಿದ್ರೆ ಇಂತಲ್ಲೇ ಹೋರಿ ಮೊಮೋಸ್ ತಿನ್ರಿ ಅಂತ ಹೇಳಿ. ಹಿಂಗಾಗಿ ಇಲ್ಲಿ ಬಂದು ಮೊಮೋಸ್ ತಿನ್ನೋ ಆಸೆ ಇಟ್ಕೊಂಡಿದ್ರು ನಮ್ಮ ದರ್ಶನ್ ಅವರು. ಅದು ತಿನ್ನತ್ತಾರೆ. ಮಕ್ಬೂಲ್ ಐತ್ರಿ ಅದು ಮೊಮೋಸ್. ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ. ಹುಡುಗರು ದೋಸೆ ಇಡ್ಲಿ ಕೇಳತ್ತಾರೆ, ಏನು ಮಾಡ್ಬೇಕು ಹೇಳ್ರಿ. ಇಲ್ಲದ ನೋಡ್ರಿ ನಮ್ಮ ವಿನಯ್ ಅಂತ ಮುಂಜಾನೆಂತ ಅಳ ಆತೈತ್ರಿ ಮಗು ಇಡ್ಲಿ ದೋಸೆ ಆಗ್ಬೇಕಂತೇಳಿ. ಏನು ಸಿಗೋಲ್ರಿ ಅವ್ನು. ಮುಖ ನೋಡ್ರಿ ಅವ್ನು ಹೆಂಗಾಗಿ. ಉತ್ತಪ್ಪ ನೋಡ್ರಿ, ಫುಲ್ ಉತ್ತಪ್ಪ ಹೇಳ್ಬಾರ್ದು ಆ ಟೈಪ್ ಮಾಡ್ಯಾರ. ಹೇಳ್ತಿದಾರೆ ನೋಡಿ, ಇವ್ರಿಗೆ ಕೇಳಿ. ಸ್ವಲ್ಪ ಉತ್ತಪ್ಪ ಮಾಡಿಫೈ ಮಾಡಿ ಉತ್ತಪ್ಪ ಹೆಸರು ಉತ್ತಮ್ ಅಂತ ಇಟ್ಟಾರ. ಇದ್ರ ಹೆಸರು ಉತ್ತಮ್, ನಾಟ್ ಉತ್ತಪ್ಪ. ಗೊತ್ತಿತ್ತು ರಕ್ತ ಬ್ಯಾಕ್ ಯಾರತ್ನ ರಕ್ತ ಪರಿಸ್ಥಿತಿ ಹಂಗಾಗಿತ್ತಂದ್ರೆ ಏನ್ ಇಡಾತಾರೆ ಎಲ್ಲ ತಿನ್ನತ್ತಾರ. ಯಾರು ಏನ್ ಹೇಳ್ಯಾರ ಏನು ಸಂಬಂಧ ಇಲ್ಲ, ಎಲ್ಲರೂ ಹೆಟ್ಬೇಕು. ಭಾಷೆ ತಿನ್ನೋದು ಚಾಲೆಂಜ್ ಏನಂದ್ರೆ 1 minute ಒಳಗೆ ಇದು ಖಾಲಿ ಮಾಡ್ಬೇಕಂತೇಳಿ. ಅಟ್ಯಾಕ್ ಬಿಸಿ ಬಿಸಿ ಕಾಂದ ಖಾ एकदम बैंक फ्रेश मिलता है, बस थोड़ा सा वेट करना पड़ता है. फ्रेश आता है, सब कुछ फ्रेश बनता है. अभी तो हमारा टेस्ट है. ಒಂದು ಎಲ್ಲರೂ ನಾಷ್ಟ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ನಮ್ದು ಜೋಜಿಲಾ ಪಾಸ್ ಅಂತೇಳಿ ಒಂದು ಪಾಸ್ ಐತಿ. ನೆಕ್ಸ್ಟ್ ಸ್ಟಾಪ್ ಜೋಜಿಲಾ ಪಾಸ್ ಒಳಗಿರುತ್ತೆ. ಮೇ ಬಿ ಇಲ್ಲಿಂದ ಒಂದು 10 to 15 kilometers ಐತಿ. ಎಲ್ಲರೂ ರೆಡಿ ಅದೀವಿ, ಬೈಕ್ನು ಎಲ್ಲ ರೆಡಿ ಅದಾವು ಆಲ್ಮೋಸ್ಟ್. ಸೊ ಸ್ವಲ್ಪ ಲಗೇಜ್ ಉಳಿದಿತ್ತೆ, ಲಗೇಜ್ ತೊಗೊಳತ್ತೀವಿ ಎಲ್ಲರೂ. ಇಲ್ಲಿಂದ ಏನೈತಿ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗತ್ತೈತಿ, ಕೋಲ್ಡ್ ಆಗತ್ತೈತಿ ಕ್ಲೈಮೇಟ್. ಇಷ್ಟೊತ್ತರ ಇದ್ದಿದ್ದು ಕ್ಲೈಮೇಟ್ ಭಾಳ ಅಂದ್ರೆ ಭಾಳ ಹೀಟ್ ಇತ್ತು ಮತ್ತು ಟೆಂಪ್ರೇಚರ್ನು ಜಾಸ್ತಿ ಇತ್ತು. ಈಗ ಸ್ವಲ್ಪ ಕೋಲ್ಡ್ ಬ್ರೀಸ್ ಚಾಲೂ ಆಗ್ಯಾವು, ಅದಕ್ಕೆ ಎಲ್ಲರೂ ಸ್ವಲ್ಪ ಗ್ಲೌಸ್ ಎಲ್ಲ ಹಾಕೊಳತ್ತಾರ. 15 kilometers ಒಳಗೆ ಜೋಜಿಲಾ ಪಾಸ್ ನೋಡಿ ಕಾರ್ಗಿಲ್ ವಾರಿಂದ ಏನು ವಾರ್ ಮೆಮೋರಿಯಲ್ ಐತಿ ಅಲ್ಲಿ ಹೋಗಿ ನಮ್ದು ರಾತ್ರಿ ಸ್ಟೇಗೆ ಹೋಗ್ತೀವಿ. ಟ್ರಾಫಿಕ್ ನೋಡತ್ತೀರಿ ಎಲ್ಲ ಅಮರನಾಥ್ ಯಾತ್ರಾ ಸಂಬಂಧ ಟ್ರಾಫಿಕ್ ಇರೋದು. ಅಮರನಾಥ್ ಯಾತ್ರಾಗ ಏನು ಹೆಲಿಕಾಪ್ಟರ್ ರೈಡ್ ಐತಿ
ಹೆಲಿಕಾಪ್ಟರ್ ರೈಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ನಾವು ನೋಡಿದಾಗ ಒಂದು ಹೆಲಿಕಾಪ್ಟರ್ ಟೇಕ್ ಆಫ್ ಆಯ್ತು. ನಂಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಪಾಸಿಬಲ್ ಇದ್ದಿದ್ದಿಲ್ಲ, ಸೊ ಮಾಡಲಿಲ್ಲ. ಬಟ್ ಈಗ ಜಸ್ಟ್ ಇಲ್ಲಿಂದ ಹೆಲಿಕಾಪ್ಟರ್ ಟೇಕ್ ಆಫ್ ಆಯ್ತು. ನೋಡ್ಬೋದು ಎಲ್ಲ ಅಮರನಾಥ್ ಯಾತ್ರೆಗೆ ಹೋಗಿ ಬಂದವರು ಭಕ್ತಾದಿಗಳು ಹೆಂಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಮತ್ತು ಇಲ್ಲಿಂದ ಸ್ವಲ್ಪ ಟೆಂಪಲ್ಸ್ ಎಲ್ಲ ಚಾಲೂ ಆಗ್ತವೆ. ಮತ್ತು ಇಲ್ಲಿಂದ ಈಗ ಸೋನ್ಮಾರ್ಗಿಂದ ನಾವು ಸ್ವಲ್ಪ ಮುಂದೆ ಬಂದೀವಿ. ಮೇ ಬಿ ನಾವು ಇನ್ನೂ ಸ್ವಲ್ಪ ದೂರ ಹೋದರೆ ಇಲ್ಲಿದೆಲ್ಲ ಟ್ರಾಫಿಕ್ ಎಂಡ್ ಆಗುತ್ತೆ. ಯಾಕಂದ್ರೆ ಅಮರನಾಥ್ ಯಾತ್ರದ ಏನು ಟೂರಿಸ್ಟ್ ಅದಾರ ಅವ್ರು ಕಮ್ಮಿ ಆಗ್ಕೊಂಡು ಬರ್ತಾರೆ. ಅಮರನಾಥ್ ಯಾತ್ರದ ಹೆಲಿಕಾಪ್ಟರ್ ನೀವು ನೋಡ್ಬೋದು, ಅಲ್ಲಿ ಹೊಂಟೈತಿ. ಹೆಲಿಕಾಪ್ಟರ್ ರೈಡ್ ಏನೈತಿ ಆ ಪಾಯಿಂಟ್ ನೀವು ಅಲ್ಲಿ ನೋಡ್ಬೋದು. ಅಲ್ಲಿಂದ ರೈಡ್ ಸ್ಟಾರ್ಟ್ ಆಗುತ್ತೆ ಹೆಲಿಕಾಪ್ಟರಿಂದ. ಮತ್ತು ಈ ಡೈರೆಕ್ಷನ್ದೊಳಗೆ ಹೆಲಿಕಾಪ್ಟರ್ ಹೋಗುತ್ತೆ. ಟೆಂಪಲ್ ಅತ್ತ ಸೈಡ್ ಇರ್ಬೋದು. ಬಟ್ ನಾವು ಅಮರನಾಥ್ ಯಾತ್ರಾ ಕಡೆ ಹೊಂಟಿಲ್ಲ. ನಾವು ಈಗ ನಮ್ದು ಒಂದು ಪಾಸಿಗೆ ಹೋಗಿ ಅಲ್ಲಿಂದ ನಾವು ಕಾರ್ಗಿಲ್ ಸೈಡ್ ಹೋಗೋದೈತಿ. ಸೊ ಅದಕ್ಕೆ ನಾವು ಇದು ಸ್ಕಿಪ್ ಮಾಡತ್ತೀವಿ. ಬಟ್ ಇಷ್ಟೊತ್ತನ ಏನು ಟ್ರಾಫಿಕ್ ಇತ್ತು, ಎಲ್ಲಕ್ಕೆಲ್ಲ ಟ್ರಾಫಿಕ್ ಅಮರನಾಥ್ ಯಾತ್ರಾ ಸಂಬಂಧ ಇತ್ತು. ಇದು 3 months ಪೀರಿಯಡ್ದೊಳಗೆ ಎಲ್ಲಕ್ಕಿಂತ ಹೈಯೆಸ್ಟ್ ಪಾಪ್ಯುಲೇಷನ್ ಆಫ್ ಪೀಪಲ್ ಬಂದು ವಿಸಿಟ್ ಮಾಡ್ತಾರೆ. ಅದ್ರ ಸಂಬಂಧ ಟ್ರಾಫಿಕ್ ಇತ್ತು. ಇನ್ಮೇಲೆ ಟ್ರಾಫಿಕ್ ಕಮ್ಮಿ ಹಾಕೊಂಡು ಬರ್ಬೋದಿಲ್ಲ ನಾವು ಇದು ಪಾಸ್ ಮಾಡ್ದಂಗೆ. ಇವತ್ತಿನ ಏನು ಅಮರನಾಥ್ ಯಾತ್ರಾದ ರೋಡ್ ಇತ್ತು, ಅಮರನಾಥ್ ಯಾತ್ರಾದ ರೋಡ್ ಈಗ ಸ್ವಲ್ಪ ನಮ್ಗೆ ಈ ಸೈಡ್ ಡೈವರ್ಟ್ ಮಾಡಿದ್ರು. ಲೆಫ್ಟ್ ಸೈಡ್ ಐತಿ ಮಿನಿ ಆಫ್ ರೋಡಿಂಗ್ ಅಂತ ಹೇಳ್ಬೋದು. ಮೇ ಬಿ ಇದು ರೋಡ್ ಜಾಸ್ತಿ ಹೊತ್ತು ಎಕ್ಸಿಸ್ಟ್ ಆಗಂಗಿಲ್ಲ, ಜಲ್ದಿ ಮುಗಿಬೋದು. ಈ ಸೈಡ್ನು ನೀವು ಮುಂದೆ ನೋಡ್ಬೋದು. ಆರ್ಮಿ ಕ್ಯಾಂಪ್ಸ್ ಎಲ್ಲ ಹೆಂಗೆ ಅದಾವು, ಆರ್ಮಿ ಚೆಕಿಂಗ್ ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ ಐತಿ. ನಮ್ದೆಲ್ಲರದು ಏನು ಬೈಕ್ ಟ್ರಿಪ್ಪಿಂದ ಡ್ರೀಮ್ ಇತ್ತು, ಅಡ್ವೆಂಚರಸ್ ಡ್ರೀಮ್, ಅದು ಆಲ್ರೆಡಿ ಫುಲ್ಫಿಲ್ ಆಗತ್ತಿತ್ತು. ಬಟ್ ನಮ್ಗೆ ಯಾರಿಗೂ ಬಿಲೀವ್ ಮಾಡೋಕ್ಕೆ ಪಾಸಿಬಲ್ ಇದ್ದಿಲ್ಲ. ಈ ಸ್ನೋ ಕವರ್ಡ್ ಮೌಂಟೇನ್ಸ್ ಮತ್ತು ಈ ಕೋಲ್ಡ್ ಬ್ರೀಸ್ದೊಳಗೆ ಬೈಕ್ ಹೊಡೆಯೋಂಥ ಮಜಾ ನಿಮಗೆಲ್ಲೂ ಸಿಗಾಕ ಪಾಸಿಬಲ್ಲ ಇಲ್ಲ. ಇಲ್ಲಿಂದ ನೀವು ನೋಡ್ಬೋದು ಪೂರ ಸ್ನೋ ಡೆಪಾಸಿಷನ್ ಸ್ಟಾರ್ಟ್ ಆಯ್ತು. ವಾಟರ್ ಕ್ರಾಸಿಂಗ್ ಏನೈತೆ ನೋಡ್ರಿಪ್ಪ ನಮ್ಗೆ ಏನೈತೆ ನೀವು ನೋಡ್ಬೋದು. ಫಸ್ಟ್ ಸ್ನೋ ನಾವು ತಿರುಗಿ ವಿಟ್ನೆಸ್ ಮಾಡೀವಿ. ಅಷ್ಟು ಚಲೋ ಇಲ್ಲ. ಬಟ್ ಏನೈತಿ ಮ್ಯಾಗ್ ಮೆಲ್ಟ್ ಆಗಿ ಅದ್ರ ಮೇಲೆ ಸ್ವಲ್ಪ ಡಸ್ಟ್ನು ಕುಂತೈತಿ. ಬಟ್ ವಿನಯ್ ಅಂತೂ ಫುಲ್ ಹುರುಪಿಗೆದ್ದು ಕರೆಯತ್ತಾನ. ನೋಡ್ರಿ ನಾಯಿ ಕೊರ್ದಂಗೆ ಕರೆಯತ್ತ ನಂಗೆ. ಅಣ್ಣ ಕಾಲಕಟ್ಟೆ ಅಣ್ಣ ನಂಗೆ ಮ್ಯಾಂಗೋ ಬ್ಯಾಡಪ್ಪ ಅವನು ಫಾರ್ ಕಂಟೆಂಟ್. ಜೋಜಿಲಾ ಪಾಸ್ ಇನ್ನ 4 kilometers ಐತಿ. ಇಲ್ಲಿಂದ ನೀವು ನೋಡ್ಬೋದು ಅಮರನಾಥ್ ಯಾತ್ರಾದ ಎಲ್ಲ ಟೆಂಟ್ ಕ್ಯಾಂಪ್ಸ್ ನಿಮ್ಗೆ ಹೆಂಗೆ ಕಾಣ್ತಾವೆ. ಇವೇನು ಟೆಂಟ್ ಕ್ಯಾಂಪ್ಸ್ ಆಲ್ಮೋಸ್ಟ್ ಕಾಣತ್ತಾವೆ. ಎಲ್ಲ ಅಮರನಾಥ್ ಯಾತ್ರಾಗೆ ಬಂದಿದ್ದು ಭಕ್ತಾದಿಗಳು ಇದ್ದು ಆಲ್ಮೋಸ್ಟ್ ಅಲ್ಲಿಂದ ನೋಡ್ಬೋದು. ಕಂಟಿನ್ಯೂ ಇವೇನು ಟೆಂಟ್ಸ್ ಅದಾವು ಇಲ್ಲೆಲ್ಲ ಅಮರನಾಥ್ ಯಾತ್ರಾಗೆ ಬಂದಿದ್ದು. ವೆಹಿಕಲ್ಸ್ನು ನೀವು ನೋಡ್ಬೋದು ಎಷ್ಟೊಂದು ವೆಹಿಕಲ್ಸ್ ಪಾರ್ಕ್ ಅದಾವು. ಈ ಯಾತ್ರಾಗೆ ಬಂದಿದ್ದು ಮಂದಿ ಸಂಬಂಧ ಟ್ರಾಫಿಕ್ ಭಾಳ ಜಾಸ್ತಿ ಆಗತ್ತಿತ್ತು. ಸೊ ಅದು ಕ್ರಾಸ್ ಮಾಡಿ ಬಂದೀವಿ. ಈಗ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಯಾರು ಮುಂದೆ ಹೊಂಟಾರ ಅದ್ರ ಸಂಬಂಧ ಸ್ವಲ್ಪ ಟ್ರಾಫಿಕ್ ಅನ್ನಿಸ್ಬೋದು. ಬಟ್ ಇಷ್ಟು ಸಿಟಿದೊಳಗೆ ಏನಿತ್ತು ಭಾಳ ಟ್ರಾಫಿಕ್ ಇತ್ತು. ಸೊ ಅದು ಕ್ರಾಸ್ ಮಾಡಿ ಅಂತೂ ಮುಂದೆ ಬಂದಿವಿ. ಜೋಜಿಲಾ ಪಾಸ್ ಇನ್ನೂ 4 kilometers ಐತಿ ಪ್ರೆಸೆಂಟ್. ಎಲ್ಲರೂ ನಾವು ಹಂಗೆ ಗಾಡಿ ಪಾರ್ಕ್ ಮಾಡಿ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಂತೀವಿ. ರೈಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಪ್ಪ? ಏಕ್ ನಂಬರ್ ಫುಲ್ ಅಡ್ವೆಂಚರಸ್. ನಿಂದಪ್ಪ ಜೀವನದಾಗ ಒಂದ್ಸರ ಇಲ್ಲಿ ಬಂದು ಬೈಕ್ ತೊಗೊಂಬಂದು ಇಲ್ಲಿ ಹೊಡಿಬೇಕ್ರಿ. ಹೊಡೆದಿ ಇಲ್ಲಿ ಬೈಕ್ ಇಷ್ಟೆಲ್ಲ ಮಾತಾಡತ್ತಿ. ಈಗ ಹೊಡೆ ಅಂತೀನಲ್ರಿ, ಮತ್ತೆ ಅದಕ್ಕೆ ಬಂದೀನಿ. ಹಿಂದೆ ಕುಂತಿಪ್ಪ ಲದಾಖಿಗೆ ಬರ್ರಿ. ಶಂಟ ಹರ್ಯಾಗ ಕಾಶ್ಮೀರ್ ಹೋಗ್ಬೇಡ್ರಿ. ಮಾಡಿದ್ರೆ ಗಂಡ ಮಕ್ಳು ಇದ್ರೆ ಲದಾಖಿಗೆ ಬರ್ರಿ. ರಚ್ಚಿಗೆದ್ದಾನ. ನಾವು ಬಂದೀವಿ ಲದಾಖ್ ಒಳಗ. ಏನಾಗೈತಿ, ಗಿರೀಶ್ ಅಣ್ಣರ್ಗ ಕಾಲ್ ಏನ ನಮ್ ವೆಹಿಕಲ್ ಒಳಗ ಅಡ್ಜಸ್ಟ್ ಆಗ್ಲಿಲ್ಲ ಅಂತಂದು ವೆಹಿಕಲ್ ಚೇಂಜ್ ಮಾಡ್ಯಾರ. ಅದು ಅನ್ಫಾರ್ಚುನೇಟ್ಲಿ ಪಿಕಪ್ ಒಟ್ಟ ಸರಿ ಇಲ್ಲ. ಅದು ಆಚೆ ರಸ್ತೆ ಮುಕ್ಕಳೇ ಇದಾವ್ರಿ. ರಸ್ತೆ ಅವನು ಬಾಕೆಟ್ ಕರ್ವಿ ಅದಾವ. ಕರ್ವಿ ಅದಾವು. ಬಂತು ಕರ್ವ್. ಎಫೆಕ್ಟ್ಸ್ ಕಾರಣ ಈಗ ನಾವು ಪ್ರೆಸೆಂಟ್ ಇದ್ದಿದ್ದ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಒಳಗೆ ಜೋಜಿಲಾ ಪಾಸ್ ಅಂತೇಳಿ ತೋರ್ಸಾತೈತಿ. ಈಗೊಂದು 0 point ಅಂತೂ ಇದಕ್ಕೆ ತೋರ್ಸಾತೈತದು. ಅಲ್ಲೊಂದು ಬೋರ್ಡ್ ಐತಿ ಐ ಲವ್ ಜೋಜಿಲಾ ಅಂತೇಳಿ. ನಾವು ಹಂಗೆ ಫೋಟೋ ತಗೊಳ್ಳೋಣ ಅಂತೇಳಿ ಹೊಂಟಿವಿ. ಉಲ್ಟಾ ಸೈಡಿಂದ ವ್ಯೂ ನೀವು ನೋಡ್ಬೋದು ಹೆಂಗೆ ವ್ಯೂ ಸಿಗತೈತೆ ಅಂತೇಳಿ. ನಾ ಹೇಳ್ದಂಗೆ ಜೋಜಿಲಾ ಪಾಸ್ ಅಂತೇಳಿ ಅದ್ರದ್ದು ಮೇನ್ ಫ್ರೇಮ್ ಇಲ್ಲ ಐತಿ. ಸೊ ಮೇನ್ ಫ್ರೇಮ್ ನೋಡೋಣ ಜೋಜಿಲಾ ಪಾಸ್. ಸೊ ಜೋಜಿಲಾ ಪಾಸಿಂದ ಮೇನ್ ಫ್ರೇಮ್ ಇದೆ ನಾ ಹೇಳ್ದಂಗೆ. ಇಲ್ಲಿಂದ ವ್ಯೂ ನೋಡ್ಬೋದು. ಇಲ್ಲಿ ಏನೋ ವ್ಯೂ ಐತಿ.
ಕಂಪ್ಲೀಟ್ ವಿಂಟರ್ದೊಳಗೆ ಸ್ನೋಲಿ ಕವರ್ ಆಗಿರುತ್ತೆ. ಬಟ್ ಈಗ ನಾವು ಸಮ್ಮರ್ ಕ್ರಾಸ್ ಹಾಕ್ಕೊಂಡು ಬಂದೀವಿ. ಸೊ ಅದ್ರ ಸಂಬಂಧ ಸ್ನೋ ಅಲ್ಲಿ ಡೆಪೋಸಿಷನ್ಸ್ ಅಷ್ಟ ಕಾಣತ್ತವು, ಎಲ್ಲ ಕಡೆ ಸ್ನೋ ಕಾಣವಲ್ತು. ನೀವು ನೋಡ್ಬೋದು ಆ ಮೌಂಟೇನ್ ಒಳಗೆ ಕಂಪ್ಲೀಟ್ ಸ್ನೋ ಐತಿ, ಮ್ಯಾಗ ಹತ್ತ ಸೈಡ್ ಐತಿ, ಇಲ್ಲಿ ಇನ್ನೂ ಸ್ವಲ್ಪ ಡೆಪೋಸಿಷನ್ಸ್ ಐತಿ. ಬಟ್ ಕಂಪ್ಲೀಟ್ ಸ್ನೋ ಎಲ್ಲೂ ಸಿಗೋವಲ್ತು, ಯಾಕಂದ್ರೆ ನಾವು ಬಂದಿದ್ದು ಸೀಸರ್ ಸಮ್ಮರ್ ಹಾಕ್ಕೊಳ್ಳಿ. ಈಗ ಕ್ಲೈಮೇಟ್ ಅಂತೂ ಭಾಳ ಚಲೋ ಐತಿ, ಒಂದು ರೀತಿಲಿ ಚಲೋ ಅನ್ಸಾತೈತಿ. ಬಟ್ ಏನು ವಿಂಟರ್ದೊಳಗೆ ಸ್ನೋ ಇದ್ದಾಗ ಬಂದ್ರೆ ಬೈಕ್ ರೈಡ್ ಅಲೌ ಮಾಡಂಗಿಲ್ಲ ಇದೆ. ಸೊ ಈಗ ಮುಂದೆ ನಾವು ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹೋಗಬೇಕು. ಇಲ್ಲೇ ಭಾಳ ಟೈಮ್ ಹೋಯ್ತು, ಭಾಳ ಇಲ್ಲಿಂದ ನಿಂದ್ರಾಕ ಆಗೋದು. ಜೋಜಿಲಾದ ಅಲ್ಟಿಟ್ಯೂಡ್ ಮುಗ್ದಂಗೆ ಆತ. ಅಲ್ಟಿಟ್ಯೂಡ್ ನೀವು ನೋಡ್ಬೋದು 11,649 ಫೀಟ್ ಅಬೋವ್ ಐತಿ ಜೋಜಿಲಾದ. ಸೊ ಜೋಜಿಲಾ ಅಲ್ಟಿಟ್ಯೂಡ್ 11,649 ಫೀಟ್ ಅಬೋವ್ ನಾವು ಅದೀವಿ. ಲಡಾಖ್ ತಿರುಗಿ ಕ್ಲೈಮೇಟ್ ಭಾಳ ಕೋಲ್ಡ್ ಐತಿ, ಕೈ ಎಲ್ಲ ತಣ್ಣಗೆ ಚಾಲೂ ಆಗೋ ತಿರುಗಿ. ಲಡಾಖಿಂದ ಒಂದು ಡಿಮೆರಿಟ್ ಏನಂದ್ರೆ ಈಗ ಮುಂದೆ ಗಾಡಿ ಹೊಂಟೈತಿ, ಹೊಂಟಾನ ಬರ್ತಿಲ್ಲ, ಅದ್ರ ಹಿಂದೆ ಹೊಂಟಾನ. ಅದ್ರಲ್ಲಿಂತ ನಮಗೆ ಜಗ ತ್ರಾಸ ಆಗುತ್ತೆ. ಅದ್ರ ಸಂಬಂಧ ಹೆಲ್ಮೆಟ್ ಹಾಕೊಂಡ್ರು ಗಾಗಲ್ ಕಂಪಲ್ಸರಿ. ನಾ ಗಾಗಲ್ ತೆಗ್ದಿದ್ದ ರೀಸನ್ ಏನಂದ್ರೆ ನನ್ನ ವ್ಯೂ ಎಂಜಾಯ್ ಮಾಡೋದಿತ್ತು. ಸ್ವಲ್ಪ ಬ್ಲ್ಯಾಕಿಶ್ ಟೈಪ್ ಕಾಣುತ್ತೆ ಗಾಗಲ್ ಇದ್ರ ವ್ಯೂ, ಬಟ್ ನ್ಯಾಚುರಲ್ ಏನು ವ್ಯೂ ಐತಿ ಇದ್ರ ನ್ಯಾಚುರಲ್ ನೀವು ನೋಡೋಣ ಅಂತೇಳಿ ನಾನು ಗಾಗಲ್ ತೆಗ್ದೀನಿ. ಹಿಂದಿಲ್ದ ಏನಿತ್ತು ಮೀನಾ ಬ್ರಿಡ್ಜ್ ಇತ್ತು, ಮೀನಾ ಬ್ರಿಡ್ಜ್ ದಾಟಿ ಕಾರ್ಗಿಲ್ ಕಡೆ ಹೊಂತೀವಿ. ಕಾರ್ಗಿಲ್ ವಾರ್ ಮೆಮೋರಿಯಲ್ ನೀವೆಲ್ಲರೂ ನೋಡಿರ್ಬೋದು, ಅದ್ರ ಮೇಲೆ ಮೂವಿನೂ ಆಗಿತ್ತು ಒಂದು, ಕಾರ್ಗಿಲ್ ವಾರ್ ಮೇಲೆ ಒಂದಲ್ಲ 2 ಮೂವಿ ಆಗ್ಯಾವು. ಸೊ ಈಗ ನಾವು ಹೊಂಟಿದ್ದ ಕಾರ್ಗಿಲ್ ವಾರ್ ಮೆಮೋರಿಯಲ್ ಕಡೆ ಹೊಂತೀವಿ. ಸೊ ಹೋಗೋ ಮೊದ್ಲಕ್ಕೆ ಚೆಕ್ ಪೋಸ್ಟ್ ಐತಿ, ಚೆಕ್ ಪೋಸ್ಟ್ ಕ್ರಾಸ್ ಮಾಡಿ ಇದು ದಾಟಿ ಹೋದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿಂತಂತೂ ಕಾರ್ಗಿಲಿನ ಬಾರ್ಡರ್ ಸ್ಟಾರ್ಟ್ ಆಗೈತಿ. ಎಕ್ಸಾಕ್ಟ್ ಏನು ವಾರ್ ಮೆಮೋರಿಯಲ್ ಐತಿ, ವಾರ್ ಮೆಮೋರಿಯಲ್ ಇನ್ನೂ ಸ್ವಲ್ಪ ದೂರ ಐತಿ, ಅದಕ್ಕೆ ಸ್ವಲ್ಪ ಟೈಮಿಂಗ್ಸ್ನೂ ಅದಾವು. ಅದಕ್ಕೆ ನಾವು ಈವ್ನಿಂಗ್ಗಿಂತ ಮೊದ್ಲಕ್ಕೆ ಮುಟ್ಬೇಕು. ಮತ್ತು ಇಲ್ಲಿ ನೀವು ನೋಡ್ಬೋದು ಏನು ಆರ್ಮಿದೆಲ್ಲ ಚೆಕ್ ಪೋಸ್ಟ್ ಐತಿ. ಬೇಕಿದ್ರೆ ಇಲ್ಲೇ ನಾವು ಏನರ ತಿನ್ಬೇಕಂದ್ರೂ ಫಾಸ್ಟ್ ಫುಡ್ ಎಲ್ಲ ಅವೈಲೇಬಲ್ ಐತಿ. ಬಟ್ ಸದ್ಯಕ್ಕೆ ನಾವು ಕ್ಲೋಸ್ ಆಗತ್ತೈತೆ ಅಂಥೇಳಿ ಸ್ವಲ್ಪ ಆದಷ್ಟು ಜಲ್ದಿ ಅಲ್ಲಿ ಮುಟ್ಟಕ್ಕೆ ಟ್ರೈ ಮಾಡ್ತೀವಿ. ನೀವು ವ್ಯೂನು ನೋಡ್ಬೋದು, ಇಲ್ಲಿದ್ದು ವ್ಯೂ, ಇಲ್ಲೆಲ್ಲ ಸ್ನೋನು ಡೆಪೋಸಿಷನ್ಸ್ ಚಾಲೂ ಆಗ್ಯಾವು. ಅದಕ್ಕೆ ಕ್ಲೈಮೇಟ್ನು ಭಾಳ ಚೇಂಜ್ ಆಗೈತಿ. ಕಾರ್ಗಿಲ್ ವಾರ್ ಮೆಮೋರಿಯಲ್ ಕಡೆ ಹೋಗುವಾಗ ಹಂಗೆ ಒಂದು ಸ್ಪಾಟ್ದೊಳಗೆ ಫೋಟೋಸ್ ತಗೋಬೇಕಂತೇಳಿ ನಿಂತಿದ್ವಿ. ಇಲ್ಲೇ ರಿವರ್ ಐತಿ. ಸೊ ಇಲ್ಲಿ ಫೋಟೋಸ್ ತಗೊಂಡು ಸ್ವಲ್ಪ ಇಲ್ಲಿದೆ ಒಂದು ಸ್ಪೆಷಾಲಿಟಿ ಏನಂದ್ರೆ ಕಾರ್ಗಿಲ್ ಏನು ವಾರ್ ಆಗಿತ್ತಲ್ಲ ಆ ಝೋನ್ದೊಳಗೆ ಅದೀವಿ ನಾವು. ಬಟ್ ನಮ್ಮ ಇಂಡಿಯನ್ ಆರ್ಮಿ ಸಂಬಂಧ ಆರಾಮಾಗಿ ನಾವು ಇಲ್ಲಿ ಅಡ್ಡಾಡ್ಬೋದು, ಆರಾಮಾಗಿ ಬೈಕ್ ಟ್ರಿಪ್ ಮಾಡತ್ತೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಒಂದು ರೀತಿಲಿ ವಿಚಾರ ಮಾಡಿದ್ರೆ ಒಂದು ಟೈಮ್ದೊಳಗೆ ವಾರ್ ಆಗಿದ್ದ ಜಾಗ ಇದೆ, ಯಾರೂ ಕಾಲಿಡಾಕ್ ಸತ ಹೆದರ್ತಿದ್ರು. ಅಂಥದ್ದು ಈಗ ನಮ್ಮ ಇಂಡಿಯನ್ ಆರ್ಮಿ ಆಕ್ಯುಪೈ ಮಾಡ್ಕೊಂಡು ಹೆಂಗೆ ಮಾಡೈತೆ ಅಂದ್ರೆ ನಮ್ಗೆ ಟ್ರಾವೆಲ್ ಮಾಡಿ ಇದ್ರದ್ದು ಏನು ನೇಚರ್ ಐತಿ, ಎನ್ವೈರ್ಮೆಂಟ್ ಅದು ಎಂಜಾಯ್ ಮಾಡೋಂಗೆ ಮಾಡೈತಿ. ಅದೇ ಎಲ್ಲಕ್ಕಿಂತ ಬೆಸ್ಟ್ ಮೂಮೆಂಟ್, ಲೀವಿಂದ ಮೂಮೆಂಟ್ ಅಂತಾರಲ್ಲ ಆ ಟೈಪ್ ಆರಾಮ್ ಎಂಜಾಯ್ ಮಾಡ್ಕೊಂಡು ಹೊಂಟಿದ್ವಿ. ರೋಡ್ ಅಂತೂ ಭಾರಿ ಮಸ್ತ್ ಅದಾವು, ಪ್ಲಸ್ ವ್ಯೂನು ಅಷ್ಟೇ ಚಲೋ ಐತಿ. ಇನ್ನು ನನಗಂತೂ ಮಟ್ಟಿಗೆ ಒಂದು 10 to 15 ಕಿಲೋಮೀಟರ್ಸ್ ಇರ್ಬೋದು ಕಾರ್ಗಿಲ್ ವಾರ್ ಮೆಮೋರಿಯಲ್. वार मेमोरियल हाँ आम्ही आया देख नजीकच आम्ही एक गावचे होतो ಏನು ಇಷ್ಟೊತ್ತನ ಹೇಳತ್ತಿದ್ದೆ. ಫೈನಲಿ ಆ ವಾರ್ ಮೆಮೋರಿಯಲ್ ಕಡೆ ನಾವು ಬಂದೀವಿ. ಸೊ ನನ್ನ ಹಿಂದಿದ್ದು ಕಾರ್ಗಿಲ್ ವಾರ್ ಮೆಮೋರಿಯಲ್. ಸೊ ಎಲ್ಲ ನಮ್ಮ ಬೈಕ್ ಪಾರ್ಕಿಂಗ್ ಮಾಡಿದಿಲ್ಲ. ಪಾರ್ಕಿಂಗ್ ಫೀಸ್ 20 ರೂಪೀಸ್ ಅಷ್ಟೇ ಐತಿ. ಪ್ಲಸ್ ನಮ್ಮದು ಬ್ಯಾಕಪ್ ವೆಹಿಕಲ್ನು ಬಂದು ನಿಂತೈತಿ. ಎಲ್ಲರೂ ಈಗ ಕಾರ್ಗಿಲ್
ವಾರ್ ಮೆಮೋರಿಯಲ್ ನೋಡಕ್ಕೆ ಹೊಂಟಿವಿ. ನಿಮ್ಗೆ ಗೊತ್ತಿರೋಂಗೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾದ್ ಸ್ಟೋರಿ ಎಲ್ಲರಿಗೂ ಗೊತ್ತಿರ್ಬೋದು. ಅವ್ರದ್ದು ಮೆಮೋರಿಯಲ್ ಇಲ್ಲೇ ಐತಿ. ಈ ಪಾರ್ಕಿಂಗಿಂದ ಹೆಸರು ಅವ್ರ ಮೆಮರಿ ಮೇಲೆ ಬತ್ರಾ ಪೇಡ್ ಪಾರ್ಕಿಂಗ್ ಅಂತ ಹೇಳಿ ಇಟ್ಟಾರ. ನೋಡೋಣ ಒಳಗೆ ಏನೇನೈತೆ ಅಂತೇಳಿ. ಇಲ್ಲಿಂದ ನೀವು ನೋಡ್ಬೋದು ನಮ್ದು ಇಂಡಿಯನ್ ಫ್ಲಾಗ್ ಹೆಂಗೆ ಹಾರ ಆತೈತೆ ಅಂತೇಳಿ. ಆ ಇಂಡಿಯನ್ ಫ್ಲಾಗ್ ಹಾರ ಆತೈತೆ ಅಂದ್ರೆ ಅದ್ರದ್ದು ಓನ್ಲಿ ರೀಸನ್ ನಮ್ದು ಇಂಡಿಯನ್ ಆರ್ಮಿ ಅವ್ರು ಇರ್ಲಿಕ್ಕಂದ್ರೆ ಅದು ಇಂಡಿಯನ್ ಫ್ಲಾಗ್ ಬದಲಿ ಇವತ್ತು ಪಾಕಿಸ್ತಾನ ಫ್ಲಾಗ್ ಹಾರ್ತಿತ್ತು. ಇವ್ರು ಫೈಟ್ ಮಾಡಿ ವಿನ್ ಮಾಡ್ಯಾರ ಅಂತೇಳಿ ಇವ್ರು ತೋರಿಸಿದ ಕರೇಜಿಗೆ ಇವತ್ತು ಇದು ಕಾರ್ಗಿಲ್ ಝೋನ್ ವಿನ್ ಆಗೈತೆ ಇಂಡಿಯಾ. ಸೊ ಹ್ಯಾಟ್ಸ್ ಆಫ್ ನಮ್ಮ ಇಂಡಿಯನ್ ಆರ್ಮಿಗೆ. ನೋಡೋಣ ಒಳಗೆ ಸ್ಲೈಡ್ ಚೇಂಜಸ್ ಆಗ್ತದೆ. ಕಾರ್ಗಿಲ್ ವಾರ್ ಮೆಮೋರಿಯಲ್ ಬಿಟ್ಟು ಸೀದಾ ಊಟಕ್ಕೆ ಬಂದ್ವಿ. ಎಲ್ಲರೂ ಉಪವಾಸ ಇದ್ರು, ಅದಕ್ಕೆ ಕೊಡೋದು. ಎರಡು ಫ್ರೈಡ್ ರೈಸ್ ಭಾಳ ಚಲೋ ಇದ್ದು ಟೇಸ್ಟ್. ಹೊಟ್ಟೆ ಆರಾಮ್ ತುಂಬ. ಮತ್ತು ಆಯಿಲ್ನು ನಾವು ಹೇಳಿ ಕಮ್ಮಿ ಹಾಕ್ಸಿದ್ವಿ, ಅದಕ್ಕೆ ಭಾಳ ಚಲೋ ಅನ್ನಿಸ್ತು ಟೇಸ್ಟ್. ಅವಳಿ ಜೋಳಿ ಫ್ರೈಡ್ ರೈಸ್ ಅದೇನು ಹನುಮಾನ್ ಈಗ ಮತ್ತೇನೇನು ಹೇಳಿ ಉತ್ತಮ್ ಕೊಡೆ. ಇಲ್ಲೇ ಮತ್ತೆ ಇನ್ನೊಂದು 2-3 ಪರಾಟ ಐತ್ರಿ. ಇದು ತೊಗೊಂಬರ್ರಿ. ಇದು ತೊಗೊಂಬರ್ರಿ. ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್. ಇಂಪೋರ್ಟೆಡ್ ಫ್ರಮ್ ಗದಗ. ಇಂಪೋರ್ಟೆಡ್ ಇನ್ ಲದಾಖ್. अभिनंदन मीशे तोड़ देखे यूं होता पूरा मेमोरियल ಎಂಟ್ರೆನ್ಸ್ ಸಿಗದೀವಿ. ವಾರ್ ಮೆಮೋರಿಯಲ್ದೊಳಗೆ ಎಂಟ್ರ್ ಹಾಕಿವಿ. ಎಂಟ್ರ್ ಹಾಕ್ಕೊಂಡು ಇವ್ರು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಏನಂದ್ರೆ ಇಲ್ಲೇ ಫುಟ್ಪಾತ್ದೊಳಗೆ ಅಷ್ಟೇ ನಡಿಬೇಕು. ಮತ್ತು ಎಲ್ಲಿ ನೋ ಎಂಟ್ರಿ ಸೈನ್ ಐತಿ, ನೋ ಎಂಟ್ರಿ ಸೈನ್ ಇದ್ದಲ್ಲಿ ಎಲ್ಲೂ ಹೋಗೋಂಗಿಲ್ಲ. ಮತ್ತು ಕಂಪಲ್ಸರಿ ಫುಟ್ಪಾತ್ ಮೇಲೆ ಅಷ್ಟೇ ನಡಿಬೇಕು. ಸೊ ಇನ್ನೂ ಒಂದು ಏನಂದ್ರೆ ಇಲ್ಲಿ ಎಲ್ಲೂ ಕುಂದ್ರಾಕಲಾವಿಲ್ಲ, ಫೋಟೋಸ್ ತಗೊಳಕ್ಕೂ ಅಲಾವಿಲ್ಲ. ಕಂಪಲ್ಸರಿ ನಾವು ಇಲ್ಲಿ ಬಂದ್ರೆ ನಿಂದಿರ್ಬೇಕು. ಪ್ಲಸ್ ಅತ್ತ ಸೈಡ್ ಒಂದು ಮ್ಯೂಸಿಯಂ ಐತಿ. ಪ್ರೆಸೆಂಟ್ ಮ್ಯೂಸಿಯಂ ಕ್ಲೋಸ್ ಐತೆ ಅನ್ಸುತ್ತೆ. ಅದ್ರೊಳಗೆ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲಾವಿಲ್ಲ. ಬಟ್ ಮ್ಯೂಸಿಯಂ ಕರೆಂಟ್ ಹೋಗಿದ್ದ ಸಂಬಂಧ ಏನೋ ಕ್ಲೋಸ್ ಇಟ್ಟಾರ. ನೋಡೋಣ ಎಲ್ಲೆಲ್ಲಿ ಹೋಗ್ಬೋದು ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. Tell me why you left me bleeding. ಇಲ್ಲಿ ಈ ಟೈಪ್ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಾರ. ಮತ್ತು ಪ್ರತಿಯೊಂದು ಕ್ಯಾಪ್ಟನ್ ಇದ್ರದೊಳಗೆ ಯಾರ್ಯಾರು ಶಹೀದ್ ಆಗ್ಯಾರ ಅವ್ರದ್ದೆಲ್ಲರದು ಇಲ್ಲಿ ಸ್ಟ್ಯಾಚು ಮಾಡಿ ಅವ್ರದ್ದು ಹೆಸರು ಮತ್ತು ತಳಗ ಅದ್ರ ಡೀಟೇಲ್ಸ್ ಕೊಟ್ಟಾರ. ನೀವು ನೋಡ್ಬೋದು. ಅಲ್ಲಿದ್ದ ಮೇಜರ್ ವಿವೇಕ್ ಗುಪ್ತಾ ಅಂತ ಐತಿ. ಇಲ್ಲೊಂದೈತಿ, ಇದು ಕ್ಯಾಪ್ಟನ್ ಅನುಜ್ ನಾಯರ್ ಅಂತ ಐತಿ. ಹಿಂಗೆ ಭಾಳಷ್ಟು ಸ್ಟ್ಯಾಚೂಸ್ ಅದಾವ ಇಲ್ಲಿ. ಅಂದ್ರೆ ಯಾರ್ಯಾರು ಸ್ಯಾಕ್ರಿಫೈಸ್ ಮಾಡ್ಯಾರ ಅವ್ರ ಲೈಫ್ ಕಾರ್ಗಿಲ್ ವಾರ್ ಸಂಬಂಧ ಅವರೆಲ್ಲರೂ ಇಲ್ಲಿ ಸ್ಟ್ಯಾಚೂಸ್ ಮಾಡ್ಯಾರ. ಮತ್ತು ಇದು ಹೆಲಿಪ್ಯಾಡ್ ಒಂದೈತಿ ಇಲ್ಲಿ, ವಿಜಯಂತ್ ಥಾಪರ್ ಹೆಲಿಪ್ಯಾಡ್ ಅಂತೇಳಿ. ಅದರ ಡೀಟೇಲ್ಸ್ನು ಇಲ್ಲೈತಿ. ನೀವು ಬೇಕಿದ್ರೆ ಪಾಸ್ ಮಾಡಿ ರೀಡ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಯಾರ್ಯಾರು ಸ್ಯಾಕ್ರಿಫೈಸ್ ಮಾಡ್ಯಾರ ಅವ್ರ ಲೈಫ್, ಅದ್ರ ರೀಸನ್ಸ್ ಇತ್ತ ಸೈಡ್ ಕೊಟ್ಟಾರ. ಎದಕ್ಕೆ ಸ್ಯಾಕ್ರಿಫೈಸ್ ಮಾಡ್ಯಾರ, ಏನೇನು ರೀಸನ್ಸ್ ಅದಾವ ಅಂಥೇಳಿ ಅವರು ಎಲ್ಲ ಇಲ್ಲೇ ಗ್ರೇವ್ಸ್ ಇಲ್ಲಿ ಮೇಂಟೈನ್ ಮಾಡ್ಯಾರ. ಸೊ ಎಲ್ಲ ನೀಟಂಗೆ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಒಬ್ಬೊಬ್ರದ್ದು ಹೆಸರು ಮತ್ತು ಡೇಟ್ ಎಲ್ಲ ಮೆನ್ಷನ್ ಮಾಡಿ ಇಲ್ಲಿ ಹಾಕ್ಯಾರ. ನೀವು ಚೆಕ್ ಮಾಡ್ಬೋದು. ಒಬ್ಬೊಬ್ರದ್ದು ಗ್ರೇವ್ ಇತ್ತ ಸೈಡ್ ಐತಿ. ಅಲ್ಲಿ ನಮ್ದು ಇಂಡಿಯನ್ ಫ್ಲಾಗ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಹಾರಾದೈತೆ ಅಂತೇಳಿ. ಮತ್ತು ಇತ್ತಾಗ ವ್ಯೂ ಎಲ್ಲ ಚೆಕ್ ಮಾಡ್ಕೋಬೋದು. ಈಗ ಪ್ರೆಸೆಂಟ್ ಸ್ವಲ್ಪ ಕ್ಲೌಡ್ ಆಗತೈತಿ, ಇಲ್ಲೇ ಮಳೆ ಬರೋಂಗೈತಿ. ಕಾರ್ಗಿಲ್ ವಿಜಯ್ ದಿವಸನು ಏನೋ ಸಮೀಪ ಐತಂತ 30th ಸೊ ಇಲ್ಲಿದಂತರೂ 30 ಜುಲೈಗೆ. ಸೊ ಇಲ್ಲಿದೆಲ್ಲ ನೋಡಿ ಮುಗಿಸಿದ್ವಿ. ಆ ಸೈಡ್ ಆರ್ಮಿದವ್ರು ಏನು ತಮ್ಮ ಪ್ರೋಟೋಕಾಲ್ ಫಾಲೋ ಮಾಡತ್ತಿದ್ರು. ಆ ಸೈಡ್ ಯಾರ್ಯಾರು ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡ್ಯಾರ ಅವ್ರದ್ದು ಗ್ರೇವ್ಸ್ನು ನೋಡಿದ್ವಿ. ವೆದರ್ ಕಂಡೀಷನ್ಸ್ ಸ್ವಲ್ಪ ಖರಾಬ್ ಆಗತ್ತಿದ್ದು, ಅದಕ್ಕೆ ಇಲ್ಲೇನು ಜಲ್ದಿ ಬಿಡ್ಬೇಕು ನಾವು. ಸೊ ಮಳೆ ಬರೋಂಗೈತಿ, ಸುಮ್ಮನೆ ಸಿಕ್ಕೋದು ಬೇಡ ಅಂತ ಹೇಳಿ ಜಲ್ದಿ ಬಿಡತ್ತೀವಿ. ನಾವು ಹೊರಗೆ ಹೊಂಟಿವಿ ಇಲ್ಲಿಂದ. ಉತ್ತಮ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ನಮ್ದು? ನೆಕ್ಸ್ಟ್ ಸ್ಟಾಪ್ ನಾವು ಈಗ ಸೀದಾ ರೂಮಿಗೆ ಹೋಗ್ಬೇಕು. ಕಾರ್ಗಿಲಿಂದ ಒಂದು 40 ಕಿಲೋಮೀಟ್ರ್ ಮುಂದೆ. ಅದು ಹೆಸರೈತಿ ಶಾರ್ಗೋಲಾ. if you don't mind, can I change the seat and bagga booking? ಗಾಡಿ ಜರ ಬಗ್ಗಾಡಿ ಮಾಡ್ಸೋ ಅಂಕಲ್ ಸಂಗಾಡಿ ಜೊಕ್ಕತ್ತೆ. ಓಕೆ, ವಾರ್ ಮೆಮೋರಿಯಲ್ ನೋಡಿ ಬಂದ್ವಿ. ಶಾರ್ಗೋಲಾದೊಳಗೆ ಸ್ಟೇ ಐತಿ. ಇಲ್ಲಿಂದ ಸೀದಾ ಶಾರ್ಗೋಲಾಕ್ ಹೋಗ್ಬೇಕು. ಈಗ ವೆದರ್ ಕಂಡೀಷನ್ಸ್ ಖರಾಬ್ ಆಗತ್ತವು. ಪಟ್ ನಾವು ಇಲ್ಲಿಂದ ಬಿಡ್ಬೇಕು. ನೀವು ನೋಡ್ಬೋದು ವೆದರ್ ಕಂಡೀಷನ್ಸ್ ಸ್ವಲ್ಪ ಕ್ಲೌಡಿ ಐತಿ. ವೆದರ್ ಮಾಡಿ ಭಾಳ ಐತಿ. ಮಳೆ ಬರೋಂಗೈತಿ. ಮಳೆ ಬಂದ್ರೆ ಭಾಳ ಹೊಲಸು ಸಿಕ್ಕೊಂತೀವಿ. ಮತ್ತು ಥಂಡಿನೂ ಜಾಸ್ತಿ ಆಗತೈತಿ. ಈಗ ಈ ಥಂಡ್ಯಾಗ ತಿರುಗಿ ಸ್ವಲ್ಪ ಕೈ ಶಟೆ ಆತಾವು. ನೋಡ್ಬೋದು ನೀವು. ಎಲ್ಲರಿಗೂ ಸ್ವಲ್ಪ ಮೆಲ್ಕ್ ಥಂಡಿನೂ ಹತ್ತೈತಿ. ಗ್ಲೌಸ್ ಹಾಕೊಂಡು ರೆಡಿ ಆಗ್ತಾರೆ. ಆದಷ್ಟು ಜಲ್ದಿ ನಾವು ರೂಮ್ ಮುಟ್ಟಿದ್ರೆ ಚಲೋ. ಅದಕ್ಕೆ ಈಗ ಇಲ್ಲಿಂದ ಮೇ ಬಿ ಒಂದು 5:30 ಇಲ್ಲ 6 o'clock ತನಕ ನಾವು ರೂಮ್ ಮುಟ್ತೀವಿ. ಅಲ್ಲಿ ಹೋಗಿ ನಮ್ದು ಕ್ಯಾಂಪ್ ಸೈಟ್ ಹೆಂಗೈತೆ ಅಂತೇಳಿ ತೋರಿಸ್ತೀವಿ. ಮತ್ತು ಇವತ್ತು ರಾತ್ರಿ ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡಿ ಜಲ್ದಿ ಮುಕ್ಕೊಂಡು. ಈವ್ನಿಂಗ್ 5 o'clock to 5:30 ಆಲ್ರೆಡಿ ಆಗಿಬಿಟ್ಟಿತ್ತು.
ವೆದರ್ ಕ್ಲೌಡಿ ಇದ್ದಿದ್ರಲಿಂತ ಕೋಲ್ಡ್ ಬ್ರೀಸ್ ಬಿಟ್ಟಿತ್ತು ಮತ್ತು ಎಲ್ಲರಿಗೂ ಬೈಕ್ ಮೇಲೆ ಮಸ್ತ್ ಥಂಡಿ ಆತಾತಿತ್ತು. ಅದರದೊಳಗೆ ಎಲ್ಲರೂ ಎಂಜಾಯ್ ಮಾಡ್ಕೊತ ನಾವೀಗ ಶಾರ್ಗೋಳ್ ಕಡೆ ಹೊಂಟಿದ್ವಿ. ಇವತ್ತಿಂದ ಡೇ ನಮ್ದು ಆಲ್ಮೋಸ್ಟ್ ಮುಗ್ಯಾಕೆ ಬಂತು. ಅಲ್ಲಿ ಹೋಗಿ ರೆಸ್ಟ್ ಮಾಡೋದ್ರೊಳಗೆ ಏನೈತೆ ಅಂತೇಳಿ ಹಂಗೆ ಜಸ್ಟ್ ನಿಂತು ಇಲ್ಲಿ ಚಿಲ್ ಮಾಡಾತೀವಿ. ರಿವರಿಂದ ಫ್ಲೋ ನೋಡ್ಬೋದು ನೀವು ಎಂಥ ಮಸ್ತ್ ಐತೆ ಅಂತೇಳಿ. ಜಸ್ಟ್ ಈ ವ್ಯೂ ಎಂಜಾಯ್ ಮಾಡ್ಕೊತ ಇಲ್ಲಿ ನಿಂತೀವಿ. ನೀವೇನಾರ ಲದಾಖ್ ಬೈಕ್ ಟ್ರಿಪ್ಪಿಗೆ ಬಂದ್ರೆ ಇಂಥ ವ್ಯೂ ನಿಮ್ಗೆ 1000 ಸಿಗ್ತಾವಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಕಡೆ ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ನಿಮ್ಗೊಂದು ಹೊಸ ವ್ಯೂ, ಹೊಸ ಟೈಪಿಂದ ಏನಾರು ಒಂದು ಸಿಗುತ್ತೆ, ಅದಂದ್ರೂ ಗ್ಯಾರಂಟಿ ಐತಿ. ನೀವು ಇವಾಗ ಪ್ಲ್ಯಾನ್ ಮಾಡಿದ್ರು ಬರಾಕ ಇಲ್ಲಿ ಒಂದು ನಾ ಕೇಳಿದೆ, ಸ್ನೋ ಇದ್ರೆ ಬೈಕ್ ರೈಡ್ ಅಲೌ ಮಾಡಂಗೆ. ಸ್ನೋ ಇರ್ಲಾರ್ದಾಗ ಪ್ಲ್ಯಾನ್ ಮಾಡಿರಿ ನೀವು ಬಂದು ಮಸ್ತ್ ಸೀನ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ರೀ. ಜಗ್ ಮಂದಿ ಹೇಳ್ತಿರ್ತಾರೆ ಒನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಲದಾಖ್ ಟ್ರಿಪ್ ಅಂಥೇಳಿ. ಎದಕ್ಕೆ ಹೇಳ್ತಾರೆ ಅಂತೇಳಿ ಇವತ್ತು ಗೊತ್ತಾಯ್ತು. ಬಟ್ ಇನ್ನು ನಮ್ಮದು 9 ದಿನ ಬಾಕಿ ಐತಿ ಟ್ರಿಪ್ಪಿಂದ. ಇನ್ನು 9 ದಿನ ಏನೇನಾಗತ್ತೆ ಈ ಟ್ರಿಪ್ದೊಳಗೆ ಅಂತೇಳಿ ನೋಡೋಣ. ಫಸ್ಟ್ ಡೇ ಅಂತೂ ಅಲ್ಟಿಮೇಟ್ ಹೋದ್ ನಮ್ದು ಎಲ್ಲರೂ ಭಾಳ ಎಂಜಾಯ್ ಮಾಡಿದ್ವಿ. ಮತ್ತು ಏನೇನು ಲೊಕೇಶನ್ಸ್ ನೋಡೋದಿದ್ದು ಎಲ್ಲ ಭಾಳ ಚಲೋ ಕವರ್ ಆದವು. ನಮ್ದು ಲಾಸ್ಟ್ ಲೊಕೇಶನ್ ಇದ್ದಿದ್ದು ಕಾರ್ಗಿಲ್ ಮೆಮೋರಿಯಲ್, ಇದು ವಾರ್ ಮೆಮೋರಿಯಲ್ ಇತ್ತು. ಅದನ್ನು ಕವರ್ ಮಾಡಿದ್ವಿ. ಕವರ್ ಮಾಡಿ ವಾಪಸ್ ನಮ್ಮ ಸ್ಟೇಗೆ ಹೋಗಿ ನಾವು ರೆಸ್ಟ್ ಮಾಡಬೇಕು. ಸೊ ಫಸ್ಟ್ ಡೇ ವಾಸ್ ವೆರಿ ಗುಡ್. ನೋಡೋಣ ನಮ್ಮ ಕ್ಯಾಂಪ್ ಸೈಟ್ ಹೆಂಗೈತೆ ಅಂತೇಳಿ ತೋರಿಸ್ತೀನಿ. ಅದು ಒಂದು ತೋರಿಸಿ ಇವತ್ತಿನ ವಿಡಿಯೋ ಎಂಡ್ ಮಾಡಿ. ನಮ್ಮ ಸ್ಟೇ ಇವತ್ತಿಂದ ಖರೆ ಕ್ಯಾಂಪ್ ಸ್ಟೇ ಐತಿ. ಇಲ್ಲಿ ನಮ್ಮ ಟೆಂಟ್ ಎಲ್ಲ ಇಲ್ಲಿ ಆರ್ಗನೈಸ್ ಇಡ್ತಾವೆ. ಸೊ ಬೈಕ್ ಬಂದು ನಿಂತಾವು. ನಮ್ಮದು 4 ವೀಲರ್ನೂ ಐತಿ. ಸೊ ಇಲ್ಲಿದ್ದು ಕ್ಯಾಂಪ್ ಸ್ಟೇ ನೋಡ್ರಿ. ಸೊ ಇಲ್ಲಿದ್ದು ಆ್ಯಂಬಿಯನ್ಸ್ ಭಾಳ ಮಸ್ತ್ ಐತಿ. ನೀವು ನೋಡ್ಬೋದು ಎಲ್ಲ ಟೆಂಟ್ ಕ್ಯಾಂಪ್ಸ್ ಅದಾವೆ ಇಲ್ಲಿ. ಫಸ್ಟ್ ನಮ್ಮದು ಟೀ ರೆಡಿ ಐತೇನೆ ಇಲ್ಲಿ ನೋಡೋಣ. ಟೀ ರೆಡಿ ಐತೆ ಅಂತೇಳಿ ಕರೆಯತ್ತಾರ. ನಮ್ಮ ಟೀ ಎಲ್ಲ ರೆಡಿ ಐತೆ ಅಂತೇಳಿ ಫಸ್ಟ್ ಟೀ ಟ್ರೈ ಮಾಡೋಣ. ಬೆಂಗಳೂರಲ್ಲ ಯಾಕಜ ಕರ್ನಾಟಕ. ಸೊ ಇದೇ ಟೆಂಟ್ ಕ್ಯಾಂಪ್ದೊಳಗೆ ಬೆಂಗಳೂರು ಹುಡುಗರು ಬಂದಾರ ಅಂತ ನೋಡೋಣ. ಇಫ್ ಪಾಸಿಬಲ್ ನಾವು ಹೋಗಿ ಈಗ ಮಾತಾಡಿ ಬರ್ತೀವಿ ಅವ್ರಿಗೆ. ಫೈನಲಿ ಈವ್ನಿಂಗ್ 7:30 ಆಗೈತಿ. ನೀವು ಟೈಮ್ ನೋಡ್ಬೋದು. ಸೊ ಈವ್ನಿಂಗ್ 7:30 ಆಗೈತಿ. ಇಲ್ಲಿದ್ದು ಬೆಳಕು ನೋಡಿದ್ರೆ ನೀವು ಬಿಲೀವ ಮಾಡಂಗಿಲ್ಲ. ಇಲ್ಲಿ 7:30 ಆಗೈತೆ ಅಂತೇಳಿ. ಸೊ ನಾವು ಈಗ ಜಸ್ಟ್ ನಮ್ದು ಕ್ಯಾಂಪ್ ಸೈಟ್ ರೀಚ್ ನುನ್ನೂನ್ ಕ್ಯಾಂಪ್ ಸ್ಟೇ ಅಂತೇಳಿ. ನುನ್ನೂನ್ ಅಂದ್ರೆ ಮತ್ತೆ ಏನು ಬೇಕು ಅದು ತಿಳ್ಕೊಬೇಡ್ರಿ. ಕ್ಯಾಂಪ್ ಸ್ಟೇ ಐತಿ. ನೀವು ನೋಡ್ರಿ ಇಲ್ಲಿ ಶಾರ್ಗೋಳ್ ಅಂತೇಳಿ ಒಂದು ಊರು ಐತಿ. ಶಾರ್ಗೋಳ್ ಕಡೆ ನಮ್ದು ಕ್ಯಾಂಪ್ ಸ್ಟೇ ಐತಿ. ಸೊ ನಾನು ಒಂದು 5 o'clock ಹಂಗೆ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೆ ಇದು ಕ್ಲೈಮೇಟ್ ನೋಡಿ. ಬಟ್ ಅನ್ಫಾರ್ಚುನೇಟ್ಲಿ 7:30 ಆಗೈತಿ. ತಿರುಗಿ ನಾವಿಲ್ಲಿ ಬಂದು ರೀಚ್ ಆಗಿವಿ ನಮ್ಮ ಕ್ಯಾಂಪ್ ಸ್ಟೇಗೆ. ಸೊ ನಮ್ಮ ಕ್ಯಾಂಪ್ ಸ್ಟೇ ಔಟ್ಸೈಡ್ ಹಿಂಗೈತಿ. ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಐತಿ. ಅದ್ರ ಜೊತೆನ ನೀವು ನೋಡ್ಬೋದು ರಿವರ್ನು ಇಲ್ಲೇ ಐತಿ. ಸೊ ಇನ್ನೊಂದು ಗಾಡಿನೂ ಬಂತು ಹನುಮಾನ್. ಸೊ ನೀವು ನೋಡ್ಬೋದು ಇಲ್ಲೇ. ಸೊ ರಿವರ್ನು ನಮ್ದು ಸ್ಟೇಗೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಐತಿ. ಈ ರಿವರಿನ ವಾಟರ್ ಎಂಥ ಕೋಲ್ಡ್ ಅದಾವಂದ್ರೆ वो सिंगल तंबू वाला तास मतलब यस डबल का चाहिए सिंगल ಅಲ್ಲಿ जोड़ा भी बा रूम टूर ठीक है सिंगल वाला सिंगल उधर होगा. ಈಗ ಜಸ್ಟ್ ತೋರಿಸಿದ್ದ ಡಬಲ್ ಬೆಡ್ಡಿಂದ ಟೆಂಟ್. ಆ ಸೈಡ್ ಇವನ್ ಸಿಂಗಲ್ ಬೆಡ್ಡಿನೂ ಅದಾವೆ. ಅವು ಅಂತ ತೋರಿಸ್ತಾರೆ. ಎರಡರದೊಳಗೆ ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿ ನಾವು ತೊಗೊತೀವಿ. ಭಯ डबल वाला एक दिखा ना वो सिंगल है ना सिंगल बस ये हो गया ना आपका सिंगल चेकिंग कर लेंगे. नहीं बात सिंगल बेड चलो चौकट से ले लेंगे. लो भैया यही ठीक है. सिंगल वाला अच्छा है. मतलब लगेज रखने भी जगह है. सोने के लिए भी ठीक जगह मिल जाएगा हमको. लगेज तो उधर भी है. सब कुछ नहीं है. नहीं यही अच्छा है. इधर ही आ जाएंगे हम लोग. सिंगल में ही आ जाएंगे. ಪಕ್ಕೈತಿ. ಸೊ ಸಿಂಗಲ್ ಬೆಡ್ ಇದ್ದಿದ್ದು ಟೆಂಟ್ ತೊಗೊಂಡಿವಿ. ಇಲ್ಲಿದ್ದು ನಮ್ದು ಡ್ರೋನ್ ತೊಗೊಂಡು ಸ್ವಲ್ಪ ಡ್ರೋನ್ ಶಾರ್ಟ್ಸ್ ತೊಗೊತೀನಿ. ಡ್ರೋನ್ ಶಾರ್ಟ್ಸ್ ತೋರಿಸಿರ್ತೀನಿ ಹೆಂಗೈತೆ ಅನ್ನೋದು ನೋಡ್ರಿ. Sure to like to share your opinions, talking big like somebody's listening. Nobody's listening. It's so fun and games till it isn't. Trust me, I'll get the ignition. Are you listening? As long as it's with. So what am I leaving? And your body was so magnetic before I knew. ಓ ಗಾಯ್ಸ್ ಎಲ್ಲ ಹುಡುಗರು ಒಂದು ಹೊಸ ಯೋಗಾಸನ ಕಂಡು ಹಿಡಿಯತ್ತಾರ. ಅದು ಏನಂದ್ರೆ ಒಬ್ರ ಮೇಲೆ ಒಬ್ರು ಮಕ್ಕೊಂಡು ಆ ಡ್ರೋನ್ ವಿಡಿಯೋ ತಗೋಬೇಕಂತ. ಡ್ರೋನ್ ಪಾಪ ಅವಾಲಿನ ತಾರೀಖೆ ಆಗೈತಿ. ಬೆಸ್ಟ್ ಉತ್ತಮ ಹೆಂಗಿತ್ತು ಎಕ್ಸ್ಪೀರಿಯನ್ಸ್. ಸೂರು ಬಾ ಹನುಮಾನ್
Every time I fall in it deep, and I can't fight it, I can't fight it. ಕ್ಯಾಂಪ್ ಸ್ಟೇ ಅವಾಗ ತೋರಿಸ್ದಂಗೆ ಡಬಲ್ ಬೆಡ್ ತೊಗೊಲಿಲ್ಲ ನಾವು, ಸಿಂಗಲ್ ಬೆಡ್ ಸಪ್ರೇಟ್ ಇದ್ದಿದ್ದು ತೊಗೊಂಡ್ವಿ. ಸೊ ರೂಮ್ ಚೆಕ್ ಇನ್ ಮಾಡಿದ್ವಿ, ಲಗೇಜ್ ಅಂತ ಎಲ್ಲ ಇಟ್ಟಿವಿ. ಸ್ಪೇಷಿಯಸ್ ಐತಿ ರೂಮ್, ಅದ್ರ ಜೊತೆ ಅಟ್ಯಾಚ್ಡ್ ಬಾತ್ರೂಮ್ನೂ ಐತಿ. ಬಟ್ ಇವ್ರು ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಇವನ್ ಇಲ್ಲಿ ಬಿಸಿನೀರು ಬಂದ್ರೂ ಇವರು ಜಳಕ ಮಾಡಬೇಡ್ರಿ ಅಂತ ಸಜೆಸ್ಟ್ ಮಾಡತ್ತಾರ. ಯಾಕಂದ್ರೆ ನಾವು ಹೊರಗ್ಲಿಂದ ಬಂದು ಡೈರೆಕ್ಟ್ ಈ ಟೆಂಪ್ರೇಚರಿಗೆ ಸೆಟ್ ಆಗ್ಲಾರ್ದಂಗೆ ಜಳಕ ಮಾಡಿದ್ರೆ ಒಂದು ಸತಿ ಬಿಸಿನೀರ್ಲಿ ಜಳಕ ಮಾಡಿ ಡೈರೆಕ್ಟ್ ಹಿಂಗೆ ಕೋಲ್ಡ್ ಕ್ಲೈಮೇಟಿಗೆ ಬಂದ್ರೆ ಜ್ವರ ತೆಗಿಯೋದು ಭಾಳ ಪಾಸಿಬಿಲಿಟೀಸ್ ಐತೆ ಅಂತೇಳಿ ಅವ್ರು ಬ್ಯಾಡನ ಆತರ. ಸೊ ಅದ್ರ ಸಂಬಂಧ ಮಾರ್ನಿಂಗ್ ಇಫ್ ಪಾಸಿಬಲ್ ಬರೀ ಬಿಸಿನೀರ್ಲೇ ನಾವು ಮುಖ ತೊಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. 8 o'clock ಟೈಮ್ ಹೇಳ್ಯಾರ ಮಾರ್ನಿಂಗು. ಸೊ 8 o'clock ಚಾಲೂ ಮಾಡ್ಬೇಕು ಮಾಡಿದ್ವಿ. ನನಗನ್ಸೋ ಮಟ್ಟಿಗೆ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಬೇಕು ಮಾಡೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾರು ಮುನಿಸ್ ಬಂದಿದ್ರೆ ಲೈಕ್ ಮಾಡಿರಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಯಾರು ಲೇ ಲದಾಖಿಗೆ ಬರ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋನು ಅವ್ರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಅದ್ರ ಜೊತೆ ನೀವೇ ಪ್ಲ್ಯಾನ್ ಮಾಡ್ತಿದ್ರು ನಾವು ಬಂದಿರೋ ರೂಟ್ದೊಳಗೆ ಯಾವ್ಯಾವ ಪ್ಲೇಸಸ್ ಕವರ್ ಮಾಡೀವಿ ಅವೆಲ್ಲ ಕವರ್ ಮಾಡಿ ನೀವು ನಿಮ್ಮದು ಟ್ರಿಪ್ ಪ್ಲ್ಯಾನ್ ಮಾಡ್ಬೋದು. ಸೊ ಹಂಗೇನಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.